ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾಗಿ ನಮ್ಮ ಮನೆಯಲ್ಲಿರುವಂತಹ ದೇವರುಗಳ ಬಗ್ಗೆ ನಾನು ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಯಾರಪ್ಪ ದೇವರುಗಳು ಅಂದರೆ ಅವರೇ ನಮ್ಮ ತಂದೆ ತಾಯಿಗಳು. ತಂದೆ ತಾಯಿಗಳನ್ನ ನಾವುಗಳು ಏನು ಮಾಡ್ತಾಯಿದ್ದೀವಿ? ವಯಸ್ಸಾಗಿದ್ದ ತಂದೆ ತಾಯಿಗಳನ್ನ ನಾವು ಯಾವ ಥರ ಅವ್ರನ್ನ ದೂಷಿಸ್ತಾ ಇದ್ದೀವಿ? ಯಾಕೆ ಅವ್ರನ್ನ ಬೈತಾ ಇದ್ದೀವಿ? ಯಾವತ್ತಾದರೂ ಕೂಡ ನೀವು ಯೋಚನೆ ಮಾಡಿದ್ದೀರಾ? ನಮ್ಮ ತಂದೆ ತಾಯಿ ಮಕ್ಕಳಿಗೋಸ್ಕರ, ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಬಿದ್ದಿದ್ದಾರೆ. ಅವರ ಜೀವನ ಅವ್ರ ಜೀವನನೇ ಮುಡುಪಾಗಿಟ್ಟು ನಮಗೆ ಅವರು ಕೂಲಿ ನಾಲಿ ಮಾಡಿ ನಮಗೆಲ್ಲರೂ ಕೂಡ ಅವ್ರ ಕೈಲಾದಷ್ಟನ್ನು ಎಜುಕೇಷನ್ ಕೊಡಿಸಿ, ಅವರು ಸಂಪಾದನೆ ಮಾಡಿರುವಂತಹ ಜಮೀನುಗಳಾಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಕೊಡ್ತಾರೆ. ಆದರೆ ನಾವು ಮಕ್ಕಳುಗಳು ಏನು ಕೊಡ್ತೀವಿ? ಅದೇ ಬೈಗುಳ ಅಲ್ವಾ? ಆದರೆ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಸಾರ್ವಜನಿಕವಾಗಿ ಮನವಿ ಏನು ಮಾಡ್ಕೊಳ್ಳೋದು ಅಂದರೆ, ನಿಮ್ಮ ಅಪ್ಪ ಅಮ್ಮ, ತಾತ ಅಜ್ಜಿ, ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಆಗಿರ್ಬೋದು, ವಯಸ್ಸಾದವರು, ಅವ್ರನ್ನ ನಿಂದಿಸ್ಬೇಡಿ, ಬೈಬೇಡಿ. ಅವ್ರನ್ನ ಮಹತ್ವವನ್ನು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿ ಬೋದು ಅವ್ರೇನಾದರೂ ಕಣ್ಣೀರು ಹಾಕಿದರೆ, ನೀವೆಷ್ಟೇ ದೇವ್ರಿಗೆ ಹೋದ್ರೂ ಕೂಡ ದೇವರು ನಿಮಗೆ ವರನೂ ಕೊಡಲ್ಲ ಅಥವಾ ಒಳ್ಳೆಯದೂ ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಸುಮಾರು ಕಡೆ ನೋಡ್ತಾ ಇದ್ದೀನಿ, ತಂದೆ ತಾಯಿನ ಬಾಯಿಗೆ ಬಂದಂಗೆ ಬೈತಾರೆ, ಏನು ಮಾಡಿದೀಯ ಅಂತ ಕೇಳ್ತಾರೆ. ತಂದೆ ತಾಯಿ ನಮಗೋಸ್ಕರ ಏನೂ ಮಾಡಿಲ್ಲ, ಇನ್ನೂ ಮಾಡ್ಬೋದಾಗಿತ್ತು, ಈ ಥರ ಎಲ್ಲ ಕೇಳ್ತೀವಿ. ಉದಾಹರಣೆಗೆ, ನೀವುಗಳು ಯಾರು ವೀಕ್ಷಕರು ನೋಡ್ತಾ ಇದ್ದೀರಿ, ಅವ್ರುಗಳು ಸಣ್ಣ ಮಗು ಇದ್ದಾಗ ಅವರು ರೀಸೆಸ್ ಮಾಡ್ತಾ ಇರ್ತಾರೆ, ಅಂದರೆ ಯೂರಿನ್ ಪಾಸ್ ಮಾಡ್ತೀವಿ, ಲೆಟ್ರಿನ್ ಮಾಡ್ತೀವಿ, ಅದೆಲ್ಲನೂ ಅವರು ಸಹಿಸ್ಕೋತಾರೆ. ಅಂದರೆ ಮೈ ಮೇಲೆ ಮಾಡಿದ್ರೂ ಕೂಡ ತುಂಬ ಖುಷಿಯಿಂದ, ನನ್ನ ಮಗ ಮೈ ಮೇಲೆ ಉಚ್ಚೆ ಮಾಡಿಬಿಟ್ನಪ್ಪ, ಮೈ ಮೇಲೆ ಕಕ್ಕ ಮಾಡಿಬಿಟ್ನಪ್ಪ ಅಂತ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀವಿ, ಅವನ್ನ ಆಟಾಡಿಸ್ತೀವಿ ಅಲ್ವಾ? ಅದೇ ಥರ ನಮ್ಮ ಅಪ್ಪ ಅಮ್ಮ ಆಟಾಡಿಸ್ತಾರಲ್ವ, ನಮ್ಮೆಲ್ಲರನ್ನೂ ಆಟಾಡಿಸಿದ್ದಾರೆ. ಮತ್ತು ಅವನು ಬಟ್ಟೆ ಕಟ್ಟಿ ಎಷ್ಟೇ ಕಷ್ಟ ಇದ್ರೂ ನನ್ನ ಮಗ ಚೆನ್ನಾಗಿರೋ ಬಟ್ಟೆ ಇಕ್ಕೋಬೇಕು, ನನ್ನ ಮಗ ಚೆನ್ನಾಗಿರೋ ಊಟ ಮಾಡಬೇಕು, ನನ್ನ ಮಗ ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅನ್ನೋದೊಂದು ಕನಸನ್ನ ಇಟ್ಕೊಂಡು ಅವರು ಹಗಲು ರಾತ್ರಿಯಿಂದಲೇ ದುಡಿತಾ ಇರ್ತಾರೆ. ಅದೇ ಆ ವಯಸ್ಸಾದಂತಹ ತಂದೆ ತಾಯಿಗಳು ಅವ್ರಿಗೆ ವಯಸ್ಸಾದಾಗ ನೀವುಗಳು ಏನು ಮಾಡ್ತೀವಿ? ವೃದ್ಧಾಶ್ರಮಕ್ಕೆ ಹಾಕ್ತಾಯಿದ್ದೀವಿ, ಅಥವಾ ಬಾಯಿಗೆ ಬಂದಂಗೆ ಬೈತಾ ಇದ್ದೀವಿ. ವಯಸ್ಸಾದಂಥ ಕಾಲದಲ್ಲಿ ಜಾಸ್ತಿ ಮಾತಾಡಬೇಡ ನೀನು ಅಂತೀವಿ, ನಿಮಗೇನು ಗೊತ್ತಿಲ್ಲ ಅಂತೀವಿ. ಇಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮನ್ನ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣವಾದಂತಹ ಆ ದೇವರುಗಳನ್ನೇ ನಾವು ಬೈತಾ ಇದ್ದೀವಿ. ಈ ವಿಡಿಯೋ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ, ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ಬೈಯಕ್ಕೆ ಹೋಗಬೇಡಿ. ಅವರೊಂದು ಮಾತು ನಿಮ್ಗೆ ಅಂದ್ರೂ ಕೂಡ ನೀವು ಸಹಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಈ ಮಟ್ಟಕ್ಕೆ ನಿಮ್ಮನ್ನ ತಂದಿದ್ದಾರೆ ಅಂದರೆ ಅದು ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ಭೂಮಿಗೆ ತಂದು ಅಲ್ಲಿಂದ ನಿಮ್ಮನ್ನ ದೊಡ್ಡವನಾಗಿ ಬೆಳೆಯೋ ಗಂಟನೂ ಕೂಡ ನಿಮ್ಮ ಹಿಂದೆನೇ ಇದ್ದು, ಜೊತೆಲೇ ಇದ್ದು, ನಿಮ್ಮ
ಆ ಆಸೆ ಆಕಾಂಕ್ಷೆಗಳಿಗೆಲ್ಲ ಅವರು ತನ್ನ ಆಸೆಯನ್ನು ಮರೆತು ನಿಮ್ಮನ್ನ ಬೆಳೆಸಿರ್ತಾರೆ. ಅದರಿಂದ ಸ್ನೇಹಿತರೆ, ನಿಮ್ಮಲ್ಲೆಲ್ಲ ಒಂದು ಮನವಿ, ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನ ಬೈಯಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದಲ್ಲ ಒಂದು ದಿವಸ ನೀವು ತಂದೆ ತಾಯಿ ಆಗ್ತೀರಿ, ನೀವು ವಯಸ್ಸಾಗ್ತೀರಿ. ಆವಾಗ ಈ ಕರ್ಮ ನಿಮ್ಮನ್ನ ಬಿಡಲ್ಲ. ದಯಮಾಡಿ ಯಾರೂ ಕೂಡ ತಂದೆ ತಾಯಿಗಳನ್ನ ಬೈಯಕ್ಕೆ ಹೋಗ್ಬೇಡಿ. ಅನಾಥಾಶ್ರಮಕ್ಕಂತೂ ಕಳಿಸ್ಲೇಬೇಡಿ. ಎಲ್ಲ ಸಿಟಿಲಿ ಜಾಸ್ತಿ ಅನಾಥಾಶ್ರಮಕ್ಕೆ ಹೋಗೋದು. ನಮ್ಮ ಹಳ್ಳಿ ಕಡೆ 99% ಕಮ್ಮಿ. ಸಿಟಿಗಳಲ್ಲೇ ಜಾಸ್ತಿ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಎಲ್ಲ ವೀಡಿಯೋಗಳು ನೋಡ್ತಾ ಇರ್ತೀವಿ ಅನಾಥಾಶ್ರಮಗಳಲ್ಲಿ ವೀಡಿಯೋಗಳನ್ನ. ತುಂಬ ಜನ ಅನಾಥಾಶ್ರಮದಲ್ಲಿ ವಯಸ್ಕರಿದ್ದಾರೆ. ಆ ಥರ ಮಾಡಬೇಡಿ. ತಂದೆ ತಾಯಿನ ಗೌರವಿಸಿ ಅವ್ರನ್ನ, ನಿಮ್ಮ ತಂದೆ ತಾಯಿನ ಕಡೆಯದಾಗ ಒಂದು ಮಾತು ಹೇಳಬೇಕು ಅಂದರೆ, ನಿಮ್ಮ ತಂದೆ ತಾಯಿಗಳನ್ನ ಬೆಳಗ್ಗೆ ಎದ್ದು ತಂದೆ ತಾಯಿ ಇಬ್ಬರದ್ದು ಪಾದವನ್ನು ಸ್ಪರ್ಶ ಮಾಡಿ. ಹಾಗೆ ನೋಡಿ ನಿಮ್ಮದು ಮನಸ್ಸು ಯಾವ ಥರ ಉಲ್ಲಾಸವಾಯ್ತದೆ ಅಂತ. ಒಪ್ಕೋತೀನಿ, ಕೆಲವೊಂದು ಸತಿ ಅವರು ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ಬೋದು. ಅಂದರೆ ಏನೋ ಮಾತಾಡಿದಾಗ ನಾವೇನು ಅನ್ಕೋಬೇಕು, ನಾವು ಸಣ್ಣದ್ರಲ್ಲಿದ್ದಾಗ ಅವರು ಸುಮ್ಮನಿರಲ್ವ, ನಾವು ಬೈತೀವಿ. ಸಣ್ಣ ಪುಟ್ಟ ಮಕ್ಕಳಿದ್ದಾಗ ಒದಿತೀವಿ, ಬೈತೀವಿ. ಆಗ ಅವ್ರು ಎಷ್ಟು ಖುಷಿ ಪಡ್ತಾರೆ, ನನ್ನ ಮಗ ಬೋದ್ಬಿಟ್ಟ, ನನ್ನ ಮಗಳು ಬೋದ್ಬಿಟ್ಲು ಅಂತ ಖುಷಿ ಪಡ್ತೀವಿ. ಅದೇ ತಂದೆ ತಾಯಿ ವಯಸ್ಸಾದಾಗ ಅವ್ರು ಏನಾರು ಒಂದು ಮಾತಂದರೆ ನಾವೇನು ಮಾಡ್ತೀವಿ, ತಲೆ ಕೆಟ್ಟೋಗಿದೆ, ಇವನಿಗೆ ಸರಿಯಿಲ್ಲ, ಇವರಿಂದನೇ ನಾನು ಹಾಳಾಗೋದೆ, ಆ ಥರ ಈ ಥರ ಎಲ್ಲ ಬೈತೀರ. ದಯಮಾಡಿ ಆ ಥರ ಮಾಡಲಿಕ್ಕೆ ಹೋಗ್ಬಿಡಿ. ತಂದೆ ತಾಯಿನ ಯಾರು ಪೂಜಿಸ್ತಾರೆ ಅವರು ಉನ್ನತವಾಗಿ ಬೆಳೆಯೋದಂತೂ 100% ಗ್ಯಾರಂಟಿ. ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ದೇವರುಗಳೇ ತಂದೆ ತಾಯಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.